ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ EduVibes Junction. ಈ ನಮ್ಮ ಚಾನಲ್ನಲ್ಲಿ ನಾವು PUC, KCET ಮತ್ತು ComedK ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತೀವಿ. ಆ್ಯಂಡ್ ನಾವು ಇದು ಎಕ್ಸಾಮ್ಸ್ ರಿಲೇಟೆಡ್ ಎಲ್ಲ ಕಂಟೆಂಟ್, ಇವನ್ ವಿತ್ ಎಕ್ಸಾಮ್ ಅಪ್ಡೇಟ್ಸ್ ಆ್ಯಂಡ್ ಶಾರ್ಟ್ಕಟ್ಸ್ ಆ್ಯಂಡ್ ಎವ್ರಿಥಿಂಗ್ ನಾವು ಅಪ್ಡೇಟ್ ಮಾಡ್ತಿರ್ತೀವಿ. ಯು ಕ್ಯಾನ್ ಆಲ್ಸೋ ಯೂಸ್ ಅವರ್ ಚಾನಲ್ ಫಾರ್ ಅದರ್ ಎಕ್ಸಾಮ್ಸ್ ಲೈಕ್ ಈಗ VIT ಟ್ರಿಪಲ್ ಆಗ್ಬೋದು, Bitsat ಆಗ್ಬೋದು ಆ್ಯಂಡ್ ಇವನ್ ಅದರ್ ಸ್ಟೇಟ್ ಎಕ್ಸಾಮ್ಸ್. ಸೊ ಈ ಒಂದು ಕರೆಂಟ್ ವಿಡಿಯೋದಲ್ಲಿ ನಾವು ಮ್ಯಾಥ್ಸ್ ರಿಲೇಟೆಡ್ ಸಿಲೆಬಸ್ ಇಂಟ್ರೊಡಕ್ಷನ್ ಅನ್ನು ನೋಡಿಕೊಂಡಿದ್ದೀವಿ. ಸೊ ಲೆಟ್ ಅಸ್ ಗೆಟ್ ಸ್ಟಾರ್ಟೆಡ್. ನಿಮ್ಮದು ಫಸ್ಟ್ ಚಾಪ್ಟರ್ ಏನಿದೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್. ಸೊ ಇದು ಕಂಟಿನ್ಯೂಡ್ ಚಾಪ್ಟರ್. ಫಸ್ಟ್ PUC ದಲ್ಲೂ ಇತ್ತು, ಸೆಕೆಂಡ್ PUC ಯಲ್ಲೂ ಇದೆ. ಆದರೆ ಇಲ್ಲಿ ಟೈಪ್ಸ್ ಆಫ್ ರಿಲೇಷನ್ಸಿಂದ ಸ್ಟಾರ್ಟ್ ಮಾಡಿದ್ದಾರೆ, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತ. ಇವು ಮೂರು ಮೇನ್ ಆ್ಯಂಡ್ ಮೇಜರ್ ಟೈಪ್ಸ್ ಆಫ್ ರಿಲೇಷನ್. ಇನ್ನು ಎಕ್ಸ್ಕ್ಲೂಡ್ ಮಾಡಿದ್ದು ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಲೇಷನ್ ಇವೆ, ಆದರೆ ನಿಮ್ಮ ಸಿಲೆಬಸ್ನಲ್ಲಿ ಇವು ಮೇನ್ ಆಗಿವೆ. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಲೈಕ್ ಈಗ ಸಿಮೆಟ್ರಿಕ್ನಲ್ಲೂ ಟೈಪ್ಸ್ ಇದಾವೆ ಆ್ಯಂಡ್ ಟ್ರಾನ್ಸಿಟಿವ್ನಲ್ಲೂ ಟೈಪ್ಸ್ ಇದಾವೆ. ಫಾರ್ ಎಕ್ಸಾಂಪಲ್ ಟ್ರಿವಿಯಲಿ, ಟ್ರಾನ್ಸಿಟಿವ್ ಆ್ಯಂಡ್ ಆಲ್. ನಾವು ಅದನ್ನು ಬ್ರೀಫಾಗಿ ಹೇಳಿಕ್ಕೆ ಟ್ರೈ ಮಾಡ್ತೀವಿ ವಿಡಿಯೋನಲ್ಲಿ, ಓಕೆ. ಬಟ್ ದೋಸ್ ಆರ್ ನಾಟ್ ಎಸೆನ್ಷಿಯಲ್ ಫಾರ್ ಯುವರ್ PUC ಎಕ್ಸಾಮ್ ಆ್ಯಂಡ್ ಈವನ್ ಸಮ್ಟೈಮ್ಸ್ ಫಾರ್ KCET ಕೂಡ ನಿಮ್ಗೆ ಅಷ್ಟು ಉಪಯೋಗಕ್ಕೆ ಬರಲ್ಲ, JEEನಲ್ಲಿ ಬರ್ಬೋದು, ಓಕೆ. ನಾವು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅಷ್ಟೇ. ಆ್ಯಂಡ್ ಇವು ಮೂರು ಸ್ಯಾಟಿಸ್ಫೈ ಆದಂದ್ರೆ, ಈ ಮೂರು ರಿಲೇಷನ್ ಸ್ಯಾಟಿಸ್ಫೈ ಅಂದ್ರೆ ಮೂರು ರಿಲೇಷನ್ ಕಂಡೀಷನ್ಸ್ ಏನಿದಾವಲ್ಲ ಅವು ಸ್ಯಾಟಿಸ್ಫೈ ಆತಂದ್ರೆ ಸಚ್ ರಿಲೇಷನ್ ಇಸ್ ಕಾಲ್ಡ್ ಈಕ್ವಿವ್ಯಾಲೆನ್ಸ್ ರಿಲೇಷನ್. ಸೊ ಇದು ಇಂಪಾರ್ಟೆಂಟ್ ಅದ. ಆ್ಯಂಡ್ ನೆಕ್ಸ್ಟ್ ರಿಲೇಷನ್ಸ್ ಆದ ತಕ್ಷಣ ವಿಲ್ ಹೆಡ್ ಟು ದ ಫಂಕ್ಷನ್ಸಿಗೆ ಹೋಗ್ತೀವಿ. ಸೊ ಫಂಕ್ಷನ್ಸಿಗೆ ಹೋಗಿ ಅಲ್ಲಿ ಟೈಪ್ಸ್ ಕಲಿತೀವಿ ಫಸ್ಟಿಗೆ. ಸೊ ಎರಡು ಟೈಪ್ ಮೇಜರ್ ಫಂಕ್ಷನ್ಸ್ ಇದಾವೆ. ಸೊ ಅವ್ನು ಕಲಿತೀವಿ, ಮುಂದೆ ಫರ್ದರ್ ಹೋಗ್ತೀವಿ, ಓಕೆ. ಆ್ಯಂಡ್ ನಾವು ಜೊತೆಗೆ ಅವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತಾನೆ ಬರ್ತೀವಿ, ಓಕೆ. ಎಸ್. ಸೊ ನೆಕ್ಸ್ಟ್ ಚಾಪ್ಟರ್ ಇಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಸೊ ಇಲ್ಲಿ ವಾಟ್ ಈಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆ್ಯಂಡ್ ಆಲ್ ಇದು ಡೆಫಿನೇಷನ್ ಕಲಿತೀವಿ. ಆ್ಯಂಡ್ ರೇಂಜ್ ಡೊಮೇನ್ ಕಲಿತೀವಿ ಫಂಕ್ಷನ್ಸ್ದು. ಆ್ಯಂಡ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಇರ್ತದೆ, ಅದಂದ್ರೆ ಏನಂತ ಅರ್ಥ ಮಾಡ್ಕೊಳ್ತೀವಿ. ಆ್ಯಂಡ್ ವಿಲ್ ಆಲ್ಸೋ ಥ್ರೋ ಸಮ್ ಲೈಟ್ ಆನ್ ಪ್ರಾಪರ್ಟೀಸ್. ನಾವು ಕಲಿತೀವಿ ಪ್ರಾಪರ್ಟೀಸನ್ನು, ಆದರೆ ಆ್ಯಕ್ಚುಲಿ ಫ್ಯೂ ಪ್ರಾಪರ್ಟೀಸ್ ಆರ್ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಸಿಲೆಬಸ್ ದಿಸ್ ಇಯರ್. ಎಕ್ಸ್ಕ್ಲೂಡ್ ಆಗಿದ್ದಾವೆ, ಆದರೆ ನಿಮ್ಗೆ ಎಸೆನ್ಷಿಯಲ್ ಇದಾವೆ. ಸೊ ನಾವು ಎಲ್ಲ ಪ್ರಾಪರ್ಟೀಸನ್ನು ನಿಮ್ಗೊಂದು ಲಿಸ್ಟ್ ಪ್ರೊವೈಡ್ ಮಾಡ್ತೀವಿ, ಎಕ್ಸ್ಪ್ಲೇನ್ ಮಾಡ್ತೀವಿ ಬೇಸಿಕ್ ಟರ್ಮ್ಸ್, ಬಟ್ ವಿಲ್ ನಾಟ್ ಡಿರೈವ್ ಮಾಡೋಂಗಿಲ್ಲ, ಯಾಕಂದರೆ ಸಿಲೆಬಸ್ದಾಗಿಲ್ಲ. ಅದರ ಮುಂದೆ ಹೋಗಿ ಎಲ್ಲರೂ ಹೆಲ್ಪ್ ಆಗ್ಬೋದು ಅಂತ ಆ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ನಿಮ್ಗೆ ಒಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಏನು ಫಾರ್ಮುಲಾಸ್ ಇದಾವೆ ಅಂತ, ಓಕೆ. ಸೊ ವಿಲ್ ಗೋ ಟು ನೆಕ್ಸ್ಟ್ ಚಾಪ್ಟರ್, ಮ್ಯಾಟ್ರೈಸಸ್. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಚಾಪ್ಟರ್, ಫನ್ ಇರುತ್ತೆ ಕಲೀಲಿಕ್ಕೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ನಾವು ಬೇಸಿಕ್ ಕಾನ್ಸೆಪ್ಟ್ ಕಲಿತೀವಿ. ಫಾರ್ ಎಕ್ಸಾಂಪಲ್ ನಾವು ನೊಟೇಷನ್ ಏನು, ಆರ್ಡರ್ ಏನು, ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಏನು, ಸೊ ಇದನ್ನೆಲ್ಲ ಕಲಿತೀವಿ. ಟೈಪ್ಸ್ ಭಾಳ ಟೈಪ್ಸ್ ಇದಾವೆ. ಸೊ ಎಲ್ಲ ಟೈಪ್ಸು ನಿಮ್ಗೆ ಗೊತ್ತಿರಬೇಕು KCET ಪಾಯಿಂಟ್ ಆಫ್ ವ್ಯೂ ಇಂದ. PUCನಲ್ಲಿ ಸಿಂಪಲ್ ಡೆಫಿನೇಷನ್ಸ್ ಕೇಳ್ತಾರೆ, ಟೈಪ್ಸ್ ಐ ಗೆಸ್ ಭಾಳ ಬೇಸಿಕ್ ಕ್ವಶನ್ಸ್ ಕೇಳ್ತಾರೆ. ಆದರೆ KCET ಪಾಯಿಂಟ್ ಆಫ್ ವ್ಯೂ ಇಂದ ಟೈಪ್ಸ್ ಎಲ್ಲ ಇಂಪಾರ್ಟೆಂಟ್ ಆಗ್ತದೆ, ಓಕೆ. ಸೊ ಟ್ರಾನ್ಸ್ಪೋಸ್ ಕಲಿತೀವಿ, ಸಿಮೆಟ್ರಿ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಎಲ್ಲ ಅದನ್ನೆಲ್ಲ ಕಲಿತೀವಿ. ಆ್ಯಂಡ್ ಹೌ ವಿ ಶುಡ್ ಆಪ್ರೇಟ್ ಆನ್ ಮ್ಯಾಟ್ರೈಸಸ್ ಅದನ್ನು ಕಲಿತೀವಿ, ಓಕೆ. ಆ್ಯಂಡ್ ಅದರ್ ಸಿಂಪಲ್ ಪ್ರಾಪರ್ಟೀಸ್ ಆಸ್ ವೆಲ್. ಸೊ ಇದನ್ನೆಲ್ಲ ಕಲ್ಕೋತ ಹೋಗ್ತೀವಿ. ಇಟ್ ವಿಲ್ ಬಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸೆಷನ್, ಓಕೆ. ಸೊ if you don't want to miss that session, then please subscribe to our YouTube channel. Yeah. So we'll go to next chapter, determinants. So determinant ಏನು ಅನ್ನೋದು ಒಂದು ಕಲಿತೀವಿ, ಬೇಸಿಕ್ ಡೆಫಿನೇಷನ್ಸ್ ಕಲಿತೀವಿ, ಮೈನರ್ಸ್ ಏನು, ಕೋಫ್ಯಾಕ್ಟರ್ಸ್ ಏನು, ಆ್ಯಂಡ್ ವೇರ್ ವಿ ಅಪ್ಲೈ ದಮ್ ಅಂತ ಕಲಿತೀವಿ. ಸೊ ಆ್ಯಕ್ಚುಲಿ ಡಿಟರ್ಮಿನೆಂಟ್ಸ್ ನಾವು ಇಂಜಿನಿಯರಿಂಗ್ನಲ್ಲಿ ಸ್ವಲ್ಪ ಕಲಿತೀವಿ ಫಸ್ಟ್ ಇಯರ್ನಲ್ಲಿ. ಆ್ಯಂಡ್ ಸೊ ಇಲ್ಲಿ ಅದರದ್ದು ಬ್ರೀಫ್ ಆಗಿರ್ತದೆ, ಆದರೆ ಇದರ ಅಪ್ಲಿಕೇಶನ್ ಭಾಳ ವೈಡ್ ಆಗಿ ಯೂಸ್ ಮಾಡ್ತಾರೆ ರಿಯಲ್ ಲೈಫ್ನಲ್ಲಿ. ಸೊ ಫೈಂಡಿಂಗ್ ಏರಿಯಾಸ್ ಆಫ್ ಟ್ರಯಾಂಗಲ್ ಆ್ಯಂಡ್ ಇವನ್ ಲೀನಿಯರ್ ಇಕ್ವೇಷನ್ ಫಾರ್ಮೇಷನ್ ಮಾಡ್ಬೋದು. ಆ್ಯಂಡ್ ಅಡ್ಜಾಯಿಂಟ್ ಆ್ಯಂಡ್ ಇನ್ವರ್ಸ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇವೆಲ್ಲ ಕಾನ್ಸೆಪ್ಟ್ಸ್ ಬರ್ತಾವೆ ಅದರೊಳಗೆ, ಓಕೆ. ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಸಾಲ್ವ್ ದ ಲೀನಿಯರ್ ಈಕ್ವೇಷನ್ಸ್ ಇನ್ 2-3 ವೇರಿಯೇಬಲ್ಸ್ ಆಲ್ಸೋ. ಅದನ್ನೆಲ್ಲ ನಾವು ಹೇಳ್ಕೊಡ್ತೀವಿ. ದಿಸ್ ವಿಲ್ ಕಮ್ ಅಟ್ ದ ಎಂಡ್ ಆಫ್ ದ ಚಾಪ್ಟರ್, ಓಕೆ. ನೆಕ್ಸ್ಟ್ ಚಾಪ್ಟರ್ ಇಸ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ, ಓಕೆ. ಸೊ ಇದೊಂದು ಚಾಪ್ಟರ್ ಭಾಳ ಸಿಂಪಲ್ ಆ್ಯಂಡ್ ಈಸಿ ಅದ, ಬಟ್ ಇಲ್ಲಿ ಪ್ರೀ ರಿಕ್ವಿಸಿಟ್ ಬೇಕಾಗಿರ್ತದೆ, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಫ್ರಮ್ ಫಸ್ಟ್ PUC. ಈಗ ನೀವು ಆಲ್ರೆಡಿ ಅಲ್ಲಿ ಓದಿದ್ರಿ ಅಂದ್ರೆ ವೆಲ್ ಆ್ಯಂಡ್ ಗುಡ್, ಓಕೆ. ಯು ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್, ಓಕೆ. ಬಟ್ ಇಫ್ ಯು ಹ್ಯಾವ್ ನಾಟ್, ನೀವು ಓದಿಲ್ಲ ಅಂದ್ರೆ ಸೊ ದೇರ್ ಮೈಟ್ ಬಿ ಸಮ್ ಪ್ರಾಬ್ಲಮ್, ನಿಮ್ಗೆ ಸ್ವಲ್ಪ ಅರ್ಥ ಆಗ್ಲಾರ್ದಾಗ ಹಂಗಿರ್ಬೋದು, ಓಕೆ. ಸೊ ಕಾಮೆಂಟ್ ಡೌನ್ ಬಿಲೋ ಇಫ್ ಯು ವಾಂಟ್ ವಿಡಿಯೋ ಆನ್ ದ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್. ಹಂಗೆ ಬೇಸಿಕ್ ಸೆಷನ್ ಇರ್ತದೆ, ನಿಮ್ಗೆ ಏನೇನು ಈ ಚಾಪ್ಟರ್ ಬೇಕಲ್ಲ ಅದನ್ನು ನಾವು ಬೇಸಿಕ್ ಹೇಳ್ತೀವಿ ಅದರೊಳಗೆ, ಓಕೆ. ಸೊ ಕಾಮೆಂಟ್ ಡೌನ್ ಬಿಲೋ. ಆ್ಯಂಡ್ ನಾವು ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮ್ಗೆ ಗೊತ್ತಾಗಬೇಕಂದ್ರೆ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ನೋಟಿಫಿಕೇಶನ್ ಬಟನ್ ಆನ್, ಓಕೆ. ಎಸ್. ಸೊ ಇದು ಚಾಪ್ಟರ್ ಭಾಳ ಈಸಿ ಅದ. ಇಲ್ಲಿ ಡೆರಿವೇಟಿವ್ಸ್ ಆಫ್ ಲಾಗ್ ಆ್ಯಂಡ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇರ್ತದೆ, ಆ್ಯಂಡ್ ಲೊಗಾರಿಥಮಿಕ್ ಡಿಫ್ರೆನ್ಸಿಯೇಷನ್ ಇರ್ತದೆ, ಟೆಕ್ನಿಕ್ಸ್ ಇರ್ತಾವೆ, ವಿಲ್ ಲರ್ನ್ ದಟ್ ಆಲ್, ಓಕೆ. ಆ್ಯಂಡ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಇರ್ತಾವೆ, ಪ್ಯಾರಾಮೆಟ್ರಿಕ್ ಫಾರ್ಮ್ ಇರ್ತದೆ. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್, ಓಕೆ. ಇಂಟ್ರೆಸ್ಟಿಂಗ್ ಥಿಂಗ್ಸ್ ಆಸ್ ವೆಲ್. ನಿಮ್ಗೆ ಮಜಾ ಬರ್ತದೆ ಒಂದು ಚಾಪ್ಟರ್ನಲ್ಲಿ, ಓಕೆ. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್. ಸೊ ನೀವು ಹೋದ ಚಾಪ್ಟರ್ನಾಗೆಲ್ಲ ಡೆರಿವೇಟಿವ್ಸ್ ಬಗ್ಗೆ ಕಲ್ತಿರ್ತೀರಿ, ಆ್ಯಂಡ್ ಇವನ್ ಫಸ್ಟ್ PUCನಲ್ಲೂ ಕಲ್ತಿರ್ತೀರಿ. ಸೊ ಅದನ್ನೆಲ್ಲ ಅಪ್ಲಿಕೇಶನ್ ಹೆಂಗೆ ಮಾಡ್ಬೇಕು, ಅಪ್ಲೈ ಹೆಂಗೆ ಮಾಡ್ಬೇಕಂತ ನಿಮ್ಮ ತಲೆ ಬಂದಿರಲೇಬೇಕು ಕ್ವಶನ್, ಓಕೆ. ಸೊ ದಿಸ್ ಇಸ್ ದಟ್ ಚಾಪ್ಟರ್. ಇಲ್ಲಿ ಏನಂದ್ರೆ ಇನ್ಕ್ರೀಸಿಂಗ್ ಫಂಕ್ಷನ್, ಡಿಕ್ರೀಸಿಂಗ್ ಫಂಕ್ಷನ್, ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಇವೆಲ್ಲ ಬಗ್ಗೆ ಕಲಿತೀರಿ ನೀವು. ಆ್ಯಕ್ಚುಲಿ 2 ಟಾಪಿಕ್ ಇದರಿಂದ ಡಿಲೀಟ್ ಆಗಿದ್ದಾವೆ, ಟ್ಯಾಂಜೆಂಟ್ಸ್ ಆ್ಯಂಡ್ ನಾರ್ಮಲ್ ಮತ್ತು ಅಪ್ರಾಕ್ಸಿಮೇಷನ್.
ಅವು ಎರಡು ಚಲೋ ಟಾಪಿಕ್ಸ್ ಇದ್ವು, ಫನ್ ಟಾಪಿಕ್ಸ್ ಇದ್ವು. ನಿಮ್ಗೆ ಆ್ಯಕ್ಚುಲಿ ಅದನ್ನು ನೀವು ಪ್ಯಾರಾಬೋಲಾ, ಹೈಪರ್ಬೋಲಾ ಏನು ಚಾಪ್ಟರ್ಸ್ ಇದಾವಲ್ಲ ಫಸ್ಟ್ ಪಿ ಯು ಸಿನಾಗ, ಅದ್ರದ್ದು ನೀವು ಟ್ಯಾಂಜೆಂಟ್ ಮತ್ತು ನಾರ್ಮಲ್ ಪ್ರಾಬ್ಲಮ್ಸ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದಾಗಿತ್ತು. ಸೊ ನಿಮ್ಗೆ ನಾವು ಸಿ ಇ ಟಿ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ಹೇಳ್ಬೇಕಂದ್ರೆ ಇಟ್ ಟೇಕ್ಸ್ ಮಚ್ ಟೈಮ್. ಇಫ್ ಯು ರಿಯಲಿ ವಾಂಟ್ ದಟ್ ಹಂಗಂದ್ರೆ ಒಂದು ಕಾಮೆಂಟ್ ಹಾಕಿರಿ, ವಿಲ್ ಥಿಂಕ್ ಅಬೌಟ್ ಇಟ್ ಆ್ಯಂಡ್ ಡೆಫಿನೆಟ್ಲಿ ಪೋಸ್ಟ್ ಅ ವಿಡಿಯೋ ಆನ್ ಇಟ್. ಓಕೆ, ಆ್ಯಂಡ್ ನೆಕ್ಸ್ಟ್ ಏನಿರ್ತದೆ ಅಂದ್ರೆ ಈ ಚಾಪ್ಟರ್ದಾಗ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅದೂ ಇರ್ತದೆ ಸ್ವಲ್ಪ, ಆ್ಯಂಡ್ ಸಿಂಪಲ್ ಪ್ರಾಬ್ಲಮ್ಸ್ ಇರ್ತಾವೆ, ಬೇಸಿಕ್ ಪ್ರಿನ್ಸಿಪಲ್ಸ್ ಹೆಂಗಿದಾವೆ ಡೆರಿವೇಟಿವ್ದು ಅದ್ರದ್ದು ಒಂದು ಬ್ರೀಫಾಗಿ ನಿಮ್ಗೆ ಒಂದು ಡಿಸ್ಕಸ್ ಮಾಡ್ಯಾರ ಈ ಚಾಪ್ಟರ್ದಾಗ. ರಿಯಲ್ ಲೈಫ್ನಾಗ ಹೆಂಗೆ ಅಪ್ಲೈ ಮಾಡೋದು ಅದೆಲ್ಲ ಇರ್ತದೆ ಅವರು. ಓಕೆ, ಸೊ ದ ನೆಕ್ಸ್ಟ್ ಚಾಪ್ಟರ್ ಈಸ್ ಇಂಟಿಗ್ರಲ್ಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇಟ್ ಕ್ಯಾರೀಸ್ ಅ ಲಾಟ್ ಆಫ್ ಮಾರ್ಕ್ಸ್. ಎಲ್ಲ ಎಕ್ಸಾಮ್ನಾಗೂ ಜಾಸ್ತಿ ಮಾರ್ಕ್ಸ್ ಇದೇ ಚಾಪ್ಟರ್ ಕ್ಯಾರಿ ಮಾಡ್ತದೆ. ಸೊ ಇಂಟಿಗ್ರೇಷನ್ ಈಸ್ ನಥಿಂಗ್ ಬಟ್ ರಿವರ್ಸ್ ಪ್ರೊಸೆಸ್ ಆಫ್ ಡಿಫ್ರೆನ್ಸಿಯೇಷನ್. ಓಕೆ, ಸೊ ಆ ಪಾಯಿಂಟ್ ಆಫ್ ವ್ಯೂಯಿಂದ ನಿಮ್ಗೆ ಸ್ಟಾರ್ಟಿಂಗ್ ನಾವು ಬೇಸಿಕ್ ಫಾರ್ಮುಲಾಸ್ ಹೇಳ್ಕೊಡ್ತೀವಿ. ಓಕೆ, ಅವನ್ನ ನೆನ್ಪಿಟ್ಕೊಂಡ್ರೆ ಭಾಳ ಚಲೋ. ಓಕೆ, ಆ್ಯಂಡ್ ಇಂಟಿಗ್ರೇಷನ್ ಆಫ್ ವೆರೈಟಿ ಆಫ್ ಫಂಕ್ಷನ್. ಫಸ್ಟ್ ರಿವರ್ಸ್ ಪ್ರೊಸೆಸ್ಸಿಂದ ಹೆಂಗಿರ್ತದೆ ಅದರಿಂದ ಫಾರ್ಮುಲೇಷನ್ ಏನು ಮಾಡ್ಕೋತೀವಲ್ಲ ಅದು ನಾವು ಸಬ್ಸ್ಟಿಟ್ಯೂಷನ್ ಮಾಡುವಾಗ ಭಾಳ ಉಪಯೋಗ ಆಗ್ತದೆ. ಓಕೆ, ನಿಮ್ಗೆ ಇದು ಒಂದಿಷ್ಟು ಕ್ವಶನ್ಸ್ ಇರ್ತಾವೆ, ಅವನ್ನೆಲ್ಲ ನೋಡೇ ಅಂತ ಅನ್ಸಿರ್ತದೆ. ಆ್ಯಕ್ಚುಲಿ ಅವೇನಂದ್ರೆ ನಿಮ್ಮ ಡಿಫ್ರೆನ್ಸಿಯೇಷನ್ ಚಾಪ್ಟರ್ ಏನಿರ್ತಲ್ಲ ಅಲ್ಲಿದ್ದು ಸೊಲ್ಯೂಷನ್ ಇಲ್ಲಿದ್ದು ಕ್ವಶನ್ಸ್ ಆಗಿರ್ತಾವೆ, ಅಷ್ಟೇ ಫರ್ಕ್ ಇರೋದು. ಓಕೆ, ಆಮೇಲೆ ವೇರಿಯಸ್ ಟೆಕ್ನಿಕ್ಸ್ ಇರ್ತಾವೆ ಸಾಲ್ವ್ ಮಾಡೋದು ಬೈ ಪಾರ್ಟ್ಸ್ ಆ್ಯಂಡ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಆ್ಯಂಡ್ ಆಲ್. ಅದು ಭಾಳ ಒಬ್ಬೊಬ್ಬರಿಗೆ ಟಫ್ ಅನಿಸ್ಬೋದು, ಆದರೆ ವಿಲ್ ಡೆಫಿನೆಟ್ಲಿ ಮೇಕ್ ಇಟ್ ಈಸಿ ಫಾರ್ ಯು. ನಾವು ಈಸಿ ಮಾಡ್ತೀವಿ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್ ಈಸ್ ಇವ್ಯಾಲ್ಯೂಯೇಷನ್ ಆಫ್ ಸಿಂಪಲ್ ಇಂಟಿಗ್ರಲ್ಸ್. ಓಕೆ, ಸಿಂಪಲ್ ಇಂಟಿಗ್ರಲ್ಸ್ ಹೆಂಗೆ ಇವ್ಯಾಲ್ಯೂಯೇಟ್ ಮಾಡಬೇಕು ಆ್ಯಂಡ್ ರಿಲೇಟೆಡ್ ಪ್ರಾಬ್ಲಮ್ಸ್, ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್. ಇದ್ರದ್ದು ಪ್ರೂಫ್ ಏನು ಅವಶ್ಯಕತೆ ಇಲ್ಲ. ಓಕೆ, ಬಟ್ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್. ಬೇಸಿಕ್ ಪ್ರಾಪರ್ಟೀಸ್ ಗೊತ್ತಿರಬೇಕು, ಡೆಫಿನೈಟ್ ಇಂಟಿಗ್ರಲ್ಸ್ ಭಾಳ ಇಂಪಾರ್ಟೆಂಟ್, ಆ್ಯಂಡ್ ನಿಮ್ಗೆ ಹೆಂಗೆ ಇವ್ಯಾಲ್ಯೂಯೇಟ್ ಮಾಡ್ಬೇಕಂತಲೂ ಗೊತ್ತಿರಬೇಕು. ಓಕೆ, ದೇರ್ ಆರ್ ಮೆನಿ ಥಿಂಗ್ಸ್ ವೆನ್ ಇಟ್ ಕಮ್ಸ್ ಟು JEE ಪಾಯಿಂಟ್ ಆಫ್ ವ್ಯೂ, ಬಟ್ ಇಲ್ಲಿ CETಗೆ ಲಿಮಿಟೆಡ್ ಥಿಂಗ್ಸ್ ಅವ. ನಾವು ಆ ಲಿಮಿಟೆಡ್ ಥಿಂಗ್ಸನ್ನೆಲ್ಲ ಕವರ್ ಮಾಡ್ತೀವಿ. ಓಕೆ, ಸೊ ಡೋಂಟ್ ವರಿ. ಸೊ ನೆಕ್ಸ್ಟ್ ಚಾಪ್ಟರ್ ಇಸ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಸೊ ನೀವು ಹೋದ್ ಚಾಪ್ಟರ್ ಅಂದರೆ ಇಂಟಿಗ್ರಲ್ಸ್ದಾಗ ಏನು ಕಲ್ತಿದ್ರಿ ಅದನ್ನು ರಿಯಲ್ ಲೈಫ್ನಾಗ ಹೆಂಗೆ ಅಪ್ಲೈ ಮಾಡ್ತೀರಿ, ಆರ್ ಅಟ್ಲೀಸ್ಟ್ ಫಾರ್ ದ ಪ್ರಾಬ್ಲಮ್ಸ್ ಹೆಂಗೆ ಅಪ್ಲೈ ಮಾಡ್ತೀರಾ ಅಂತ ಈ ಚಾಪ್ಟರ್ನಾಗ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ಸೊ ಏರಿಯಾ ಅಂಡರ್ ದ ಕರ್ವ್, ಎಸ್ಪೆಷಲಿ ಏನೋ ಪ್ಯಾರಾಬೋಲಾ, ಎಲಿಪ್ಸ್ ಆ್ಯಂಡ್ ಆಲ್. ಸೊ ನಿಮ್ಗೆ ಭಾಳ ಪ್ರಾಬ್ಲಮ್ಸ್ ಇದಾವೆ. ಸೊ ಏರಿಯಾ ಆಫ್ ಸರ್ಕಲ್ ಹುಡುಕ್ಬೋದು. ಆ್ಯಕ್ಚುಲಿ ಹೋದ ವರ್ಷ ತನ ಏರಿಯಾ ಅಂಡರ್ ಇಂಟರ್ಸೆಕ್ಷನ್ ಆಫ್ 2 ಕರ್ವ್ಸ್ ಹಂಗೆಲ್ಲ ಇತ್ತು. ಸೊ ಈ ಸಲ ನಿಮ್ಗೆ ತೆಗ್ದಿದ್ದಾರೆ. ದೇ ಹ್ಯಾವ್ ಮೇಡ್ ಇಟ್ ಸಿಂಪ್ಲರ್ ಫಾರ್ ಯು. ನಿಮ್ಗೆ ಸಿಂಪಲ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದು ಭಾಳ ಈಸಿ ಅದ, ಯಾಕಂದ್ರೆ ನಿಮ್ಗೆ ಇಂಟಿಗ್ರಲ್ಸ್ ಏನಾರ ಒಂದು ಗ್ರಿಪ್ ಇತ್ತಂದ್ರೆ ಈ ಚಾಪ್ಟರ್ ಭಾಳ ಹಲ್ವಾ ಈಸಿ. ಓಕೆ, ಸೊ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಚಾಪ್ಟರ್. ಡಿಫ್ರೆನ್ಷಿಯಲ್ ಇಕ್ವೇಷನ್ ನಾವು ಫಸ್ಟಿಗೆ ಅದು ಬೇಸಿಕ್ ಡೆಫಿನೇಷನ್ ಕಲ್ತೀವಿ. ಸೊ ವಾಟ್ ಈಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಆ್ಯಂಡ್ ಆರ್ಡರ್, ಡಿಗ್ರಿ ಕಲಿತೀವಿ. ಇವು ಎರಡು ಭಾಳ ಇಂಪಾರ್ಟೆಂಟ್ ಟರ್ಮ್ಸ್. ಡೆಫಿನೆಟ್ಲಿ KCETದಾಗ ಕೇಳ್ಬೋದು, ಯಾಕಂದ್ರೆ ಭಾಳ ಸಲ ಕೇಳಾರ. ಆ್ಯಂಡ್ ಜನರಲ್ ಆ್ಯಂಡ್ ಪರ್ಟಿಕ್ಯುಲರ್ ಸೊಲ್ಯೂಷನ್, ಇದು ಭಾಳ ಇಂಪಾರ್ಟೆಂಟ್. NCERT ಕ್ವಶನ್ಸ್ ಭಾಳ ಇದಾವೆ ಇದ್ರ ಮೇಲೆ. ಸೊಲ್ಯೂಷನ್ ಆಫ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಬೈ ಮೆಥಡ್ ಆಫ್ ಸಪ್ರೇಷನ್ ಆಫ್ ವೇರಿಯಬಲ್ ಸಪ್ರೇಬಲ್ ಮೆಥಡ್ ಅಂತಾರೆ ಇದಕ್ಕೆ. ಸೊಲ್ಯೂಷನ್ ಆಫ್ ಹೋಮೋಜಿನಿಯಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್, ಫಸ್ಟ್ ಆರ್ಡರ್ ಡಿಗ್ರಿ, ಅವೆಲ್ಲ ಭಾಳ ಇಂಪಾರ್ಟೆಂಟ್ ಇವೆಲ್ಲ ನಾವು ಡೆಫಿನೆಟ್ಲಿ ಕಲಿಸ್ತೀವಿ. ಆ್ಯಕ್ಚುಲಿ ಟೆಕ್ನಿಕ್ಸ್ ಇರ್ತಾವೆ, ಹಂಗೆ ಸಾಲ್ವ್ ಮಾಡ್ಬೇಕಂತಿರ್ತದೆ, ಅವನ್ನೆಲ್ಲ ಕಲಿಸ್ಕೊಡ್ತೀವಿ. ಓಕೆ, ಆ್ಯಂಡ್ ನಿಮಗೆ ಇದ್ರ ಬೇಸಿಸ್ ಮೇಲೆ CET ಪ್ರಾಬ್ಲಮ್ಸ್ ಮಾಡ್ತೀವಿ, ಯಾಕಂದರೆ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಫ್ರಮ್ CET ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಲೆಟ್ಸ್ ಗೋ ಟು ನೆಕ್ಸ್ಟ್ ಚಾಪ್ಟರ್, ವೆಕ್ಟರ್ ಅಲ್ಜಿಬ್ರಾ. ಇದು ಭಾಳ ಇಂಪಾರ್ಟೆಂಟ್ ಅದ, ಸಿಂಪಲ್ ಅದ. ನೀವು ವೆಕ್ಟರ್ ಟರ್ಮ್, ಈ ಟರ್ಮ್ ಏನಿದೆ ಇದನ್ನು ನೀವು ಮೋಸ್ಟ್ಲಿ ಐ ಗೆಸ್ 9th ಸ್ಟ್ಯಾಂಡರ್ಡಿಂದ ಕೇಳ್ಕೊತ ಬಂದಿರ್ತೀರಿ. ವೆಕ್ಟರ್ಸ್ ಆ್ಯಂಡ್ ಸ್ಕೇಲಾರ್ ನೀವು ಫಸ್ಟ್ PUC ನಾಗ ಇದನ್ನು ಫಿಸಿಕ್ಸ್ ಸಂಬಂಧ ಕಲ್ತಿರ್ತೀರಿ. ಓಕೆ, ಬಟ್ ಅಗೇನ್ ಇಲ್ಲೂ ಅದ, ಇದರದ್ದು ಅಪ್ಲಿಕೇಶನ್ಸ್ ಎಲ್ಲ ಅವ ಇದ್ರೊಳಗೆ. ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್, ಡೈರೆಕ್ಷನ್ ಆಫ್ ವೆಕ್ಟರ್, ಇವೆಲ್ಲ ಬೇಸಿಕ್ ಟರ್ಮ್ಸ್, ಇವೆಲ್ಲ ನಿಮ್ಗೆ ಗೊತ್ತಿರ್ತಾವೆ. ಸೊ ನೆಕ್ಸ್ಟ್ DC ಆ್ಯಂಡ್ DRs ಅಂದರೆ ಡೈರೆಕ್ಷನ್ ಕೊಸೈನ್ಸ್ ಆ್ಯಂಡ್ ಡೈರೆಕ್ಷನ್ ರೇಷಿಯೋ ಬಗ್ಗೆ ಕಲಿತ್ರಿ. ಇವೆರಡು ಭಾಳ ಇಂಪಾರ್ಟೆಂಟ್. ಇದು ಮತ್ತು ಇದರ ಸಕ್ಸೀಡಿಂಗ್ ಚಾಪ್ಟರ್ 3D ಜಾಮೆಟ್ರಿ, ಎರಡರೊಳಗೂ ಇದನ್ನು ಉಪಯೋಗ ಆಗ್ತದೆ. ಸೊ ನಾವು ಕಲಿಸ್ತೀವಿ ಇದನ್ನು ಸ್ಟಾರ್ಟಿಂಗ್. ಆ್ಯಂಡ್ ಟೈಪ್ಸ್ ಆಫ್ ವೆಕ್ಟರ್ಸ್, ಎಷ್ಟು ಟೈಪ್ ಆಫ್ ವೆಕ್ಟರ್ ಇದಾವೆ ಅಷ್ಟೊಂದು ಬೇಸಿಕ್ ಡೆಫಿನೇಷನ್ ಅಂತೂ ಗೊತ್ತಿರಬೇಕು ನಿಮಗೆ, ಯಾಕಂದರೆ ನಿಮ್ಗೆ ಡೆಫಿನೇಷನ್ಸ್ ಕೇಳ್ಬೋದು ಎಕ್ಸಾಮ್ದಾಗ. ಓಕೆ, ಆ್ಯಂಡ್ ಪೊಸಿಷನ್ ವೆಕ್ಟರ್ ಬಗ್ಗೆ ಗೊತ್ತಿರಬೇಕು, ವಾಟ್ ಆರ್ ನೆಗೆಟಿವ್ ವೆಕ್ಟರ್ಸ್ ಅಂತ ಗೊತ್ತಿರಬೇಕು, ವೆಕ್ಟರ್ದು ಕಂಪೋನೆಂಟ್ ಹೆಂಗೆ ತೆಗಿಬೇಕು ಅನ್ನೋದು ಗೊತ್ತಿರಬೇಕು. ಓಕೆ, ಇಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ಆ್ಯಂಡ್ ಹೌ ಟು ಆ್ಯಡ್ ವೆಕ್ಟರ್, ಮಲ್ಟಿಪ್ಲೈ ವೆಕ್ಟರ್ ಆ್ಯಂಡ್ ಆಲ್, ಇದೆಲ್ಲ ನಿಮ್ಗೆ ಹೋದ ವರ್ಷನ ಕಲ್ತಿರ್ತೀರಿ ಫಿಸಿಕ್ಸ್ದಾಗೆಲ್ಲ. ಓಕೆ, ಸೊ ಜಾಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಅವೆಲ್ಲ ಕಲಿಸ್ತೀವಿ ಇದರೊಳಗೆ. ಇಟ್ ವಿಲ್ ಬಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಸ್ ವೆಲ್. ಓಕೆ, ಕ್ರಾಸ್ ಪ್ರಾಡಕ್ಟ್, ಡಾಟ್ ಪ್ರಾಡಕ್ಟ್ ಅಂತೂ ಕಲ್ತಿರ್ತೀರಿ. ಮತ್ತು ಅದ್ರ ಬೇಸಿಸ್ ಮೇಲೆ KCET ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋದು ಅಂತ, ಯಾಕಂದ್ರೆ ದೇರ್ ಇಸ್ ಆಲ್ವೇಸ್ ರೂಮ್ ಫ್ರಮ್ ದ್ಯಾಟ್ ಟಾಪಿಕ್. ಓಕೆ, ಸೊ ದ ನೆಕ್ಸ್ಟ್ ಚಾಪ್ಟರ್ ಇಸ್ 3D ಜಾಮೆಟ್ರಿ. 3D ಜಾಮೆಟ್ರಿದಾಗ ಅದ ಸೇಮ್ DCDRದ ಅಪ್ಲಿಕೇಶನ್ ಇರ್ತದೆ. ಸೊ ಅದನ್ನು ಕಲಿಸಿರ್ತೇವೆ ನಾನು ನಿಮಗೆ. ಅಲ್ಲಿ ಲೈನ್ ಈಕ್ವೇಷನ್ ತೆಗೆಯೋದು ಭಾಳ ಇಂಪಾರ್ಟೆಂಟ್. ಕಾರ್ಟೀಷಿಯನ್ ಈಕ್ವೇಷನ್ ಆ್ಯಂಡ್ ವೆಕ್ಟರ್ ಈಕ್ವೇಷನ್ ಎಲ್ಲ ಬರೀ ಇದು ಇಡೀ ಚಾಪ್ಟರ್ ಅದಕ್ಕೆ. ಓಕೆ, ಈ ಸಲ ನಿಮ್ಗೆ ಪ್ಲೇನು ತೆಗೆದುಬಿಟ್ರೆ, ಸೊ ಇಟ್ ವಿಲ್ ಬಿ ವೆರಿ ಈಸಿ ಆ್ಯಂಡ್ ಶಾರ್ಟ್ ಚಾಪ್ಟರ್ ಆಗಿಬಿಡ್ತದೆ ಅದು ತೆಗೆದ್ಮೇಲೆ. ಸೊ ಅಷ್ಟೇನು ಉಳಿದಿಲ್ಲ ಇದರೊಳಗೆ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಲೈನ್ಸ್ ಈಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ ಹೋಗೋಣ ಅಂತ. ಸೊ ನೆಕ್ಸ್ಟ್ ಚಾಪ್ಟರ್ ಈಸ್ LPP, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಇಟ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಓಕೆ, ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್, ಫನ್, ಆಮೇಲೆ ಭಾಳ ತೊಗೊಳಂಗಿಲ್ಲ ಇದು ಕಲಿಸ್ಲಿಕ್ಕೆ. ಸಿಂಪಲ್ ಇರ್ತದೆ, ನೀವು ಮಾಡ್ಬೋದು ಆರಾಮ ಎಲ್ಲ ಪ್ರಾಬ್ಲಮ್ಸ್. ನಾವು ಕಲಿಸೋಕ್ಕಿಂತ ಮೊದಲು ನೀವು ಬರೀ ಒಂದು ಕಣ್ಣು ಆಡಿಸಿದ್ರೆ ಟೆಕ್ಸ್ಟ್ ಬುಕ್ ಆರಾಮ್ಸೆ ಮಾಡ್ಬೋದು. ಸೊ ಅಷ್ಟು ಈಸಿ ಅದ ಚಾಪ್ಟರ್. ನಾವು ಇದನ್ನು ಮೋಸ್ಟ್ಲಿ ಒಂದು ವೀಡಿಯೋದಾಗ ಫಿನಿಶ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆ,
ಆ್ಯಂಡ್ ಬೇಸಿಕ್ ಟರ್ಮ್ಸ್ ಗೊತ್ತಿರ್ಬೇಕು. ನಿಮ್ಮ ಡೆಫಿನೇಷನ್ಸ್ ಭಾಳ ಇಂಪಾರ್ಟೆಂಟ್. ಎಲ್ಲರೂ ಮಾಡ್ತಾರೆ, ಸಾಲ್ವ್ ಮಾಡ್ತಾರೆ ಪ್ರಾಬ್ಲಮ್ಸ್, ಆದ್ರೆ ಒಂದಿಷ್ಟು ಟರ್ಮ್ಸ್ ಗೊತ್ತಿರಂಗಿಲ್ಲ ಅವ್ರಿಗೆ ಏನು ಮೀನಿಂಗ್ ಅಂತಂದು. ಏನು ಮಾಡ್ತಾರೆ ಎಲ್ಲರೂ ಹಂಗೆ ಪ್ರೊಸೆಸ್ ನೆನ್ಪಿಟ್ಕೊಂಡ್ಬಿಡ್ತಾರೆ, ಏನು ಹೆಂಗೆ ಸಾಲ್ವ್ ಮಾಡೋದು ಅಂತಂದು ಅದನ್ನು ಮಾಡ್ಲಿಕ್ಕೆ ಹೋಗ್ತಾರೆ, ಅದನ್ನು ಮಾಡ್ತಾರೆ ಅವರು. ಆದ್ರೆ ವೆನ್ ಇಟ್ ಕಮ್ಸ್ ಟು ಬೇಸಿಕ್ ಟರ್ಮ್ಸ್ ಮೇಲೆ ಕ್ವಶನ್ ಬಂತಂದ್ರೆ ಅಲ್ಲಿ ಸಿಕ್ಕೊಂಡ್ಬಿಡ್ತಾರೆ ಅವರು. ಸೊ ಹಂಗೆ ಆಗಬಾರ್ದು. ನೀವು EduVibes ಜರ್ನಿ ಫಾಲೋ ಮಾಡಿ, ಹಂಗಾತಂದ್ರೆ ನಮ್ಗೆ ಒಂದು ಟೈಪ್ ಕೆಟ್ಟ ಹೆಸರು. ಸೊ ವಿಲ್ ಪ್ರಿಪೇರ್ ಯು ಟು ದ್ಯಾಟ್ ಲೆವೆಲ್. ಓಕೆ, ಸೊ ಇಲ್ಲಿ ಗ್ರಾಫಿಕಲ್ ಮೆಥಡ್ ಎಲ್ಲ ಕಲಿಸ್ತೀವಂತ. ಓಕೆ, ವಾಟ್ ಆರ್ ಫಿಸಿಬಲ್ ರೀಜನ್ ಆ್ಯಂಡ್ ಆಲ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಫಿಸಿಬಲ್ ರೀಜನ್ ಮೇಲೆ ಎಷ್ಟು ಸಲ ಕ್ವಶನ್ ಬಂದಿದೆ UCಯಲ್ಲಿ. ಓಕೆ, ಸೊ ನೆನ್ಪಿಟ್ಕೋರಿ ಅದನ್ನೆಲ್ಲ, ಏನದು ಆಪ್ಟಿಮಲ್ ಸೊಲ್ಯೂಷನ್ ಅಂದ್ರೇನು. ಸೊ ದೋಸ್ ಆರ್ ಆಲ್ ಇಂಪಾರ್ಟೆಂಟ್ ಟರ್ಮ್ಸ್. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ ಪ್ರೊಬಬಿಲಿಟಿ, ದ ಫೈನಲ್ ಚಾಪ್ಟರ್. ಓಕೆ, ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಪ್ರೊಬಬಿಲಿಟಿ ನೀವು ಎಷ್ಟು ವರ್ಷದಿಂದ ಕಲಿಯುತ್ತಾರೆ, ಆದ್ರೆ ಇವಾಲ್ವ್ ಆಗಿ ಇಟ್ ಹಸ್ ಕಮ್ ಟು ದ ವೆರಿ ಗ್ರೇಟರ್ ಲೆವೆಲ್. ಓಕೆ, ಒಂದಿಷ್ಟು ಪಾರ್ಟ್ ಇದರಿಂದ ರೆಡ್ಯೂಸ್ ಆಗಿದೆ. ಆ್ಯಕ್ಚುಲಿ ರೆಡ್ಯೂಸ್ ಮಾಡಬಾರ್ದಾಗಿತ್ತು, ಯಾಕಂದರೆ ಇಂಟ್ರೆಸ್ಟಿಂಗ್ ಪಾರ್ಟ್ ಇತ್ತು ಅದು. ಓಕೆ, ಸೊ ನೋ ಪ್ರಾಬ್ಲಮ್, ವಿ ಹ್ಯಾವ್ ಟು ಫಾಲೋ ದ ಸಿಲೆಬಸ್. ಓಕೆ, ಕಂಡೀಷನಲ್ ಪ್ರೊಬಬಿಲಿಟಿ, ಮಲ್ಟಿಪ್ಲಿಕೇಶನ್ ಥಿಯರಮ್, ಇಂಡಿಪೆಂಡೆಂಟ್ ಇವೆಂಟ್ಸ್, ಟೋಟಲ್ ಪ್ರೊಬಬಿಲಿಟಿ ಥಿಯರಮ್, ಬಾಯಸ್ ಥಿಯರಮ್. ಓಕೆ, ಇವೆಲ್ಲ ಬೇಸ್ ಥಿಯರಮ್, ಇವನ್ನೆಲ್ಲ ಕರೆಕ್ಟಾಗಿ ಮಾಡೋದಂತ. ಓಕೆ, ಸೊ ಇಟ್ ವಿಲ್ ಬಿ ಅ ಕಂಪ್ಲೀಟ್ ಡೀಟೇಲ್ಡ್ ಲೆಕ್ಚರ್. ಓಕೆ, ಇದ್ರ ಮೇಲೆ ಅಂದರೆ ಬೇಸ್ ಥಿಯರಮ್ ಮೇಲೆ, ಯಾಕಂದರೆ ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ PUC ಪಾಯಿಂಟ್ ಆಫ್ ವ್ಯೂ. ಡೆಫಿನೆಟ್ಲಿ ಕ್ವಶನ್ ಬರ್ತದೆ. ಓಕೆ, ಸೊ ದ್ಯಾಟ್ಸ್ ಆಲ್ ವಿ ಹ್ಯಾವ್ ಫಾರ್ ಟುಡೇ. ವಿಲ್ ಕೀಪ್ ಪೋಸ್ಟಿಂಗ್. ನಾವು ಬರ್ತಿರ್ತೀವಿ, ಕಾಂಟೆಂಟ್ ಕೊಡ್ತಿರ್ತೀವಿ, ನೀವು ಓದ್ತಾ ಇರ್ಬೇಕು ಅಷ್ಟೇ. ಓಕೆ, ಸೊ ಇಫ್ ಯು ಲೈಕ್ ದ ವಿಡಿಯೋ ದೆನ್ ಲೈಕ್ ಬಟನ್ ಪ್ರೆಸ್ ಮಾಡಿರಿ. ನಿಮ್ಗೆ ಏನಾರು ಕ್ವರೀಸ್ ಇತ್ತಂದ್ರೆ ಕಾಮೆಂಟ್ ಡೌನ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ನೋಟಿಫಿಕೇಶನ್ ಟರ್ನ್ ಆನ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ನಾವು ಕೆಮಿಸ್ಟ್ರಿ ತೊಗೊಂಬರ್ತೀವಿ. ಸೊ ಅದು ಚಲೋ ಇರ್ತದೆ. ಕೆಮಿಸ್ಟ್ರಿ ಈಸ್ ವೆರಿ ಈಸಿ ನಾವು. ಓಕೆ, ಆಫ್ಟರ್ ರೆಡ್ಯೂಸಿಂಗ್ ಮಚ್ ಥಿಂಗ್ಸ್. ಸೊ ಕೀಪ್ ವಾಚಿಂಗ್ ಅಸ್. ಥ್ಯಾಂಕ್ ಯು ಸೊ ಮಚ್.